ಉರಿತಾ ಇತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ವಿಚಾರ. ಕುರ್ಚಿ ಸಂಘರ್ಷಕ್ಕೆ ಮಧ್ಯೆ ಏಕಾಏಕಿ ಕದನ ವಿರಾಮ ಯಾಕೆ? ಕದನ ವಿರಾಮ ಘೋಷಣೆಯ ಹಿಂದೆ ಇರುವಂತ ಕಾರಣಗಳು ಏನು? ಕದನ ವಿರಾಮ ಘೋಷಣೆ ಹಿಂದಿದೆಯಾ ಪ್ರಮುಖ 4 ಕಾರಣಗಳು. ಇಷ್ಟು ದಿನ ಸುಮ್ಮನಿದ್ದ ಸಿಎಂ ಡಿಸಿಎಂ ಇಬ್ರು ಟ್ವಿಟರ್ ನಲ್ಲಿ ವಾರ್ ಮಾಡಿದ್ರು. ಸಿಎಂ ಸ್ಥಾನದ ವಿಷಯವಾಗಿ 2 ಸಮುದಾಯದ ನಡುವೆ ತಿಕ್ಕಾಟ ಶುರುವಾಯಿತು. ಬೆಳಗಾವಿ ಅಧಿವೇಶನದಲ್ಲಿ ಪಕ್ಷಕ್ಕೆ ಮುಜುಗರ ಅಂತೂ ಪಕ್ಕ ಆಗ್ತಾ ಇತ್ತು. ಇದು ಹೀಗೆ ಮುಂದುವರೆದಿತ್ತು. ಸಿಎಂ ಡಿಸಿಎಂ ಇಬ್ರು ಟ್ವಿಟರ್ ನಲ್ಲಿ ವಾರ್ ಶುರು ಮಾಡಿಕೊಂಡ್ರು. ಮತ್ತೊಂದು ಕಡೆ 2 ಪ್ರಮುಖ ಸಮುದಾಯದ ನಡುವೆ ನಡೆದಂತ ತಿಕ್ಕಾಟ. ಡಿಕೆ ಶಿವಕುಮಾರ್ ಅವರ ಪರ ಒಕ್ಕಲಿಗ ಸಮುದಾಯ ನಿಲ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪರ ಅಹಿಂದ ವರ್ಗ ಸುದ್ದಿಗೋಷ್ಠಿಗಳ ಮೇಲೆ ಸುದ್ದಿಗೋಷ್ಠಿ ನಡೆಸಿದ್ರು. ಇಡೀ ರಾಜ್ಯದಾದ್ಯಂತ 224 ಕ್ಷೇತ್ರಗಳಲ್ಲಿ ಅಹಿಂದ ಮತ ಬ್ಯಾಂಕ್ ಹೇಗಿದೆ, ನಾಯಕರು ಅದರ ಕಂಪ್ಲೀಟ್ ವರದಿಯನ್ನ ಅಂಕಿಅಂಶ ಸಮೇತ ಸಿದ್ಧಪಡಿಸಿ ಹೈಕಮಾಂಡ್ ಕಳಿಸಿದ್ರು. ಈ ಕಡೆ ಒಕ್ಕಲಿಗ ಸಮುದಾಯ, ಆಯಾ ಸಮುದಾಯದ ಸ್ವಾಮೀಜಿಗಳು ನಾಯಕರ ಬೆಂಬಲಕ್ಕೆ ನಿಂತು ಹೊಡಿಬಡಿ ಆಟ ಶುರುವಾಯಿತು. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನೇನು ಬೆಳಗಾವಿ ಅಧಿವೇಶನ ಇದೆ. ಏನಾಗತ್ತೆ ಅಧಿವೇಶನದಲ್ಲಿ? ವಿಪಕ್ಷಗಳಿಗೆ ಆಹಾರ ಆಗತ್ತೆ, ಪಕ್ಷಕ್ಕೆ ಮುಜುಗರ ಆಗತ್ತೆ. ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಾಗದೆ ಹೈಕಮಾಂಡ್ ಕೂಡ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಡಿಸೆಂಬರ್ 8ರಿಂದ ಅಧಿವೇಶನ, ಅದಕ್ಕಿಂತ ಮುಂಚೆ ತೀರ್ಮಾನ ತೆಗೆದುಕೊಂಡ್ರೆ ಅದು ತರಾತುರಿ ಆಗುತ್ತೆ. ಈ ಎಲ್ಲ ಕಾರಣಕ್ಕೆ ಬ್ರೇಕ್ಫಾಸ್ಟ್ ಸಭೆ ನಡೆಸಿ ಅಂತ ವರಿಷ್ಠರು ಸೂಚನೆ ಕೊಟ್ಟರು. ಅಲ್ಲಾದಂತಹ ಸಮಸ್ಯೆ, ನೀವೇ ಮಾಡ್ಕೊಂಡಂತಹ ಸಮಸ್ಯೆ ಅಲ್ಲಿ ಬಗೆಹರಿಸ್ಕೊಳ್ಳಿ, ಮಿಕ್ಕ ಸಮಸ್ಯೆ ಇಲ್ಲಿ ಬಗೆಹರಿಸ್ತೀವಿ ಅಂತ. ಅಧಿವೇಶನ ಮುಗಿಯೋ ತನಕ ಕದನ ವಿರಾಮ ಘೋಷಣೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ. ಮತ್ತೊಂದು ಕಡೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದ್ದಾರೆ. ಮಾರುತೇಶ್, ನಿಮ್ಮನ್ನ ಕೇಳೋದಾದ್ರೆ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಆದಂತಹ ಬೆಳವಣಿಗೆ ಬಹಳ ದೊಡ್ಡದು. ಆದ್ರೆ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಯ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ರಾಹುಲ್ ಗಾಂಧಿ ಬಂದು ಚರ್ಚೆ ನಡೆಸಿದ್ರು. ಸುಮಾರು 45 ನಿಮಿಷ ಚರ್ಚೆ. ಏನಾಯ್ತು? ಶ್ವೇತಾ, ಯಾವಾಗ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಅಂದರೆ ಈ ಅಧಿಕಾರ ಹಸ್ತಾಂತರದ ವಿಚಾರದ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಬಿಕ್ಕಟ್ಟಿರಬಾರ್ದು, ನೀವು ಸಮನ್ವಯತೆಯಿಂದ ಇದ್ದರೆ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಸೂಚನೆ ಬಂತು. ಅದರ ಪ್ರಕಾರ ಅವರಿಬ್ಬರು ಕೂಡ ಇವತ್ತು ಬ್ರೇಕ್ಫಾಸ್ಟ್ನಲ್ಲಿ ಕೂತು ನಮ್ಮ ನಡುವೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಅಂತೇಳಿ ಒಂದು ಫೋಟೋ ಫ್ರೇಮ್ನ ರೀತಿ ಮಾಧ್ಯಮಗಳಿಗೆ ಮತ್ತು ಸಾರ್ವಜನಿಕರಿಗೂ ತಿಳಿಸುವಂಥ ಪ್ರಯತ್ನ ಮಾಡಿದರು. ಬಹುಶಃ ಅದೇ ಕಾರಣಕ್ಕಾಗಿ ಏನೋ ಹೈಕಮಾಂಡ್ನಿಂದಲೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಇಬ್ಬರೂ ಕೂಡ ಸಭೆ ನಡೆಸಿದ್ದಾರೆ. ಅಂದರೆ ಸಿಎಂ ಡಿಸಿಎಂಗೂ ಕೂಡ ಹೈಕಮಾಂಡ್ ನಾಯಕರು ನಮಗೆ ಯಾವ ಸೂಚನೆಯನ್ನು ಕೊಟ್ಟಿದ್ರು, ಅವರು ಕೂಡ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹಾದಿಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಂತಾಗಿದೆ. ಸುಮಾರು 45 ನಿಮಿಷಗಳ ಕಾಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯವರು ಸಭೆ ನಡೆಸಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ, ಈ ಸಿಎಂ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಯಾವ್ಯಾವ ಗುಂಪಿನಲ್ಲಿದ್ದಾರೆ, ಯಾರ್ಯಾರು ಬಂಡಾಯ ಎದ್ದು ಡೆಲ್ಲಿ ತನಕ ಬಂದಿದ್ರು, ಈ ಎಲ್ಲ ವಿವರಗಳು ಅವರ ಬಳಿ ಇದೆ. ಆದರೆ ಖರ್ಗೆ ಅವರ ಅಭಿಪ್ರಾಯವನ್ನು ಆಲಿಸೋದು ಅತ್ಯಂತ ಮಹತ್ವದ್ದಾಗಿತ್ತು. ಹಾಗಾಗಿ ಖರ್ಗೆ ಅವರ ಅಭಿಪ್ರಾಯವನ್ನು ಕೂಡ ರಾಹುಲ್ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೀಬೇಕು. ಸಭೆಯಲ್ಲಿ ಅವರು ಅಂದರೆ ಸೋನಿಯಾ ಗಾಂಧಿ ತೆಗೆದುಕೊಳ್ಳುವಂತಹ ತೀರ್ಮಾನ ಅಥವಾ ಅದನ್ನು ಅವರು ಆದೇಶದ ರೂಪದಲ್ಲಿ ಹೇಳ್ತಾರೋ ಅಥವಾ ಸೂಚನೆ ರೂಪದಲ್ಲಿ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ಫಾಲೋ ಮಾಡಬೇಕಾದಂಥ ಜವಾಬ್ದಾರಿ ರಾಹುಲ್ ಹಾಗೂ ಖರ್ಗೆ ಮೇಲೆ ಬೀಳುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಆದಂಥ ಸಭೆ ರಾಜ್ಯ ನಾಯಕರಿಗೂ ಒಂದು ಸಂದೇಶ ರವಾನೆಯಾಗಿದೆ. ಅಂದರೆ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಎಲ್ಲವೂ ಮುಗಿದೋಯ್ತು, ಒಂದು ಬ್ರೇಕ್ ಅಂತ ಅನ್ಕೊಂಡಿದ್ರು ಸಾಕಷ್ಟು ಜನ. ಆದರೆ ಬ್ರೇಕ್ ಬಿದ್ದಿದ್ರು ಕೂಡ ಅದರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಿದೆ, ಚಟುವಟಿಕೆಗಳನ್ನು ಹೈಕಮಾಂಡ್ ಹಂತದಲ್ಲಿ ಶುರು ಮಾಡಿದೆ. ಅವರಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದೆ, ಅವರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ಆದರೆ ಅದಕ್ಕೆ ಪರ್ಯಾಯ ಏನು, ಡಿ ಕೆ ಶಿವಕುಮಾರಿಗೆ ಕೊಡದೇ ಇದ್ದರೆ ಅವರಿಗೆ ಪರ್ಯಾಯವೇನು,
ಈ ಥರದ ಎಲ್ಲ ಸೂತ್ರಗಳನ್ನು ರೆಡಿ ಮಾಡಿಕೊಂಡು ಆನಂತರ ನಮ್ಮನ್ನು ಕರೀತಾರೆ ಅನ್ನುವಂತಹ ಒಂದು ವಿಶ್ವಾಸ ಬರುವ ರೀತಿಯಾದಂಥ ಸಭೆ ಇವತ್ತು ಆಗಿದೆ. ಅಂತಿಮವಾಗಿ ಸೋನಿಯಾ ಗಾಂಧಿ ಜೊತೆಗೆ ನಾಳೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಆದಮೇಲೆ ನಡೆಯುವಂತಹ ಚರ್ಚೆಯಲ್ಲಿ ಅವರ ಸಲಹೆಗಳು ಏನು ಅನ್ನೋದನ್ನು ತಿಳಿದುಕೊಂಡ ಬಳಿಕ CM DCMನ ಯಾವಾಗ ಕರೆಸಬೇಕು, ಸೆಷನ್ ಮುಗಿದ ಮೇಲೇನೋ ಅಥವಾ ವೀಕೆಂಡ್ ಟೈಮ್ನಲ್ಲೂ ಕೂಡ ಕರೆಸೋದಕ್ಕೆ ಅವಕಾಶ ಇದೆ, ಅಂಥ ಟೈಮ್ನಲ್ಲಿ ಕರೆಸಬೇಕಾ ಬೇಡವಾ, ಇದೆಲ್ಲವೂ ಆನಂತರ ತೀರ್ಮಾನ ಆಗುತ್ತೆ. ಒಟ್ಟಿನಲ್ಲಿ ಹೈಕಮಾಂಡ್ ಹಂತದಲ್ಲೂ ಕೂಡ ಒಂದು ಬ್ರೇಕ್, ರಾಜ್ಯದ ಹಂತದ ಬೆಳವಣಿಗೆಗಳಿಗೆ ಬ್ರೇಕ್ ಬಿದ್ದಿರ್ಬೋದು, ಆದರೆ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಇದು ಜನವರಿಯಲ್ಲೋ ಫೆಬ್ರವರಿಯಲ್ಲೋ ಅಥವಾ 3 ವರ್ಷ 2 ವರ್ಷ ಅಂತ ಮೇ ತನಕ ಕೂಡ ತೆಗೆದುಕೊಂಡು ಹೋದರೂ ಕೂಡ ಯಾವಾಗಲಾದರೂ ಇದು ಇತ್ಯರ್ಥ ಆಗಲೇಬೇಕಾಗಿರುವಂಥ ಸಮಸ್ಯೆ. ಇದು ಇತ್ಯರ್ಥ ಆಗದೇ ಇದ್ದರೆ ಕಾಂಗ್ರೆಸ್ಗೆ ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು, GBA ಚುನಾವಣೆ ಮಾಡೋದಿರ್ಬೋದು, ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಗೊತ್ತಿದೆ. ಅದೊಂದೇ ಮಾತ್ರ ಅಲ್ಲ, 2028ರ ಚುನಾವಣೆ ಇರ್ಬೋದು, 2029ರ ಲೋಕಸಭಾ ಚುನಾವಣೆ ಇರ್ಬೋದು, ಜೊತೆಗೆ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಈಗ ತೆಗೆದುಕೊಳ್ಳುವಂಥ ತೀರ್ಮಾನ ಅತ್ಯಂತ ಮಹತ್ವದಾಗಿದೆ. ಹಾಗಾಗಿ ಹೈಕಮಾಂಡ್ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲ ಆಯಾಮಗಳಿಂದಲೂ ಕೂಡ ಯಾವುದು ಹೆಚ್ಚು ಡ್ಯಾಮೇಜ್ ಮಾಡ್ಬೋದು, ಯಾವುದು ಡ್ಯಾಮೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇವರಿಗೆ ಕನ್ವಿನ್ಸ್ ಮಾಡೋದೇ ಆದರೆ ಯಾವ ಅವಕಾಶಗಳನ್ನು ಕೊಟ್ಟು ಕನ್ವಿನ್ಸ್ ಮಾಡ್ಬೋದು, ಈ ಥರದ ಎಲ್ಲ ಚರ್ಚೆಗಳನ್ನು ಮಾಡಿಕೊಂಡು ತಯಾರಾದ ಮೇಲೆ ಮಾತ್ರ CM DCMನ ದೆಹಲಿಗೆ ಕರೀತಾರೆ. ಅಲ್ಲೇ ತನಕ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಆದರೆ ಹೈಕಮಾಂಡ್ ಇವರಿಗೆ ಬ್ರೇಕ್ ಹಾಕಿ ಸುಮ್ಮನೆ ಕೂತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಅವರ ಸಾಧ್ಯತೆಗಳು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇರುವಂತಹ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾನೆ ಇದ್ದಾವೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.